ಮೊನ್ನೆ ಒಬ್ರು ಯಾರೋ ಮಾತಾಡಿದ್ರು, ಕುಮಾರಣ್ಣವ್ರು ನನ್ನೇನು ಮಾತಾಡಿಸಿಲ್ಲ, ಬಾಗಿಲಿಂದ ಒಳಗೆ ಸೇರಿಸಿಲ್ಲ ಅಂತ ಹೇಳ್ಬಿಟ್ಟು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕೇಳಿದೆ, ಏನೋ ನಟರಾಜ್ ಅಂತ ಹೇಳ್ಬಿಟ್ಟು ಏನು ಮಾತಾಡಿದರು. ಮತ್ತೆ ನಿನ್ನೆ ಏನೋ ಮಾತಾಡಿದರೆ, ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಓಟ್ ಹಾಕಿ ಗೆದ್ದಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಹೇಳಿದ್ದಾರೆ. ನಾನು ಕಾಂಗ್ರೆಸ್ಸು, JDS, BJP ಅನ್ನೋ ಲೆಕ್ಕಾಚಾರಲ್ಲಿ ಯಾರು ಹಾಕಿದ್ದು ದೇಶಭಕ್ತರೇ ನಾನು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥದ್ದು. ಈ ದೇಶಕ್ಕೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ನಾವು ಕೋಲಾರಿಂದನೂ ಒಂದು ಸಂಸದನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ದೇಶಭಕ್ತರೇ ನಮ್ಗೆ ಓಟ್ ಹಾಕಿರೋದು ವಿನಃ ದೇಶ ವಿರೋಧಿಗಳ್ಯಾರು ನಮ್ಗೆ ಓಟ್ ಹಾಕಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಟರಾಜ್ ಅವ್ರೂ ತಿದ್ಕೊಬೇಕು. ಅವ್ರೂ ಯಾಕಂದರೆ ಮಾತಾಡ್ತೀರಿ ಅಂತ ಏನಂದರೆ ಅದನ್ನು ಮಾತಾಡೋದಲ್ಲ. ಅವ್ರಿಗೂ ಆ ಥರ ಇರುತ್ತೆ. ನಮ್ಮಲ್ಲೂ ಹೇಳ್ತಾರೆ, 11 ಜನ ಇದ್ದರು ಶಾಸಕರು ಅಖಂಡ ಜಿಲ್ಲೆ ಇದ್ದಾಗ, ಅವತ್ತು ರಿಸಲ್ಟ್ ಏನು, 7 ಜನ ಶಾಸಕರು ಇದ್ದರು, ಅವತ್ತು ರಿಸಲ್ಟ್ ಏನು ಅನ್ನೋ ಲೆಕ್ಕಾಚಾರದನ್ನು ಕೇಳ್ತಾರೆ. ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾವೆಲ್ಲ ಹೇಳಿದ್ದೀವಿ, ದಯವಿಟ್ಟು ಯಾರು ಏನು ಮಾತಾಡೋಕ್ಕೆ ಹೋಗಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ. ಇವತ್ತೂ ನಾವು ಹೇಳೋದಿಷ್ಟೇ, ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ, ದೇವೇಗೌಡರು ಅವ್ರ ಬಗ್ಗೆನೂ ಅಪಾರವಾದಂಥ ಗೌರವ ಇದೆ. ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ವಿಜಯನವರು ಮತ್ತು ಯಡಿಯೂರಪ್ಪ ಅವರು, ನಮ್ಮ ಅಶೋಕ್ ಅಣ್ಣವ್ರು ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಮ್ಮ ಪಕ್ಷದ ವರಿಷ್ಠರು ಸಂತೋಷ್ ಅವರು ಇರ್ಬೋದು, ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇವರೆಲ್ಲ JDS ಮತ್ತು BJPಯಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ನಾವೆಲ್ಲ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತ. ಒಬ್ಬರೊಬ್ಬರು ಮಾತಾಡೋಕ್ಕೆ ಹೋದರೆ ಅದು 100 ಇರ್ತಾವೆ ಮಾತಾಡೋಕ್ಕೆ. ಹಂಗಾಗಿ ಮೊದಲಿಂದನೂ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿರೋದ್ರಿಂದ 1989 ಏನೇನು ನಡ್ಕೊಂಬತ್ತಾ ಇದೆ, ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ, ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ, ಏನು ರಿಸಲ್ಟ್ ಬರುತ್ತೆ ಅನ್ನೋ ಲೆಕ್ಕಾಚಾರ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಿ. ಲಾಸ್ಟ್ ಟೈಮೂ JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಆಗಿದ್ದಾಗಿದ್ದೂ ನಾವು ಅವ್ರು 4 ಲಕ್ಷ ಓಟ್ ತಗೊಂಡ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ನನಗೆ 7 ಲಕ್ಷ ಚಿಲ್ಲರೆ ಓಟ್ ಹಾಕಿರ್ತಕ್ಕಂಥದ್ದನ್ನು ಎಲ್ಲರೂ ಗಮನಿಸಿರ್ತಕ್ಕಂಥದ್ದು. ಅದಕ್ಕೆ JDS ಕೊಟ್ರೇನು, BJP ಕೊಟ್ರೇನು, ನಾವು NDA ಮಿತ್ರಕೂಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬೊಬ್ಬರು ಮಾತಾಡೋದ್ರಿಂದ ಯಾರು ಮಾತಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಹೇಳಿ ನಾವು ಹೇಳಿ